ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದುರ್ಗಾ ವಿಜಯ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದು ಒಂದು ಇಂಪಾರ್ಟೆಂಟ್ ವಿಷಯದ ಮೂಲಕ ಬಂದಿದ್ದೀನಿ. ಜಾಸ್ತಿ ನಾನು ಎಳೆಯೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಅಲ್ವಾ? ಅದೇ ಥರ ನಾನು ಒಂದು ಆನ್ಲೈನ್ ಶಾಪಿಂಗ್ ಮಾಡಿ ಮೋಸ ಹೋಗಿದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಹಾಗೆ ನೀವು ಕೂಡ ಇದರಿಂದ ಎಚ್ಚರಿಕೆ ಆಗಿರಬೇಕು. ನಾನು ಮಾಡಿರೋ ತಪ್ಪನ್ನ ಕೂಡ ನೀವು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಡ್ರೆಸ್ಸಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಬೇಕಾದ್ರೆ ಈ ಥರ ಈ ಆನ್ಲೈನ್ಗಳ ಡ್ರೆಸ್ಸದು ನನಗೂ ಕೂಡ ಒಂದು ರೀಲ್ಸ್ ಬಂತು. ಒಂದೊಂದು ಡ್ರೆಸ್ ಕೂಡ ನೋಡ್ತಾ ಇದ್ದರೆ ಚೆನ್ನಾಗಿದೆ ಅನ್ನಿಸ್ತು. ನನಗೆ ನನ್ನ ಮಗಳಿಗೆ ಹಾಕಬೇಕು ಈ ಥರದ್ದೆಲ್ಲ ಅಂತ ನನಗೆ ಆಸೆ. ಅಬ್ಸಲ್ಯೂಟ್ಲಿ ಎಲ್ಲರಿಗೂ ಅಷ್ಟೇ, ಹೆಣ್ಮಕ್ಳಿಗೆ ಈ ಥರ ಡ್ರೆಸ್ಗಳು ಹಾಕಬೇಕು, ಕ್ಯೂಟಾಗಿರಬೇಕು ನೋಡೋಕ್ಕೆ ಅವರು. ಅನ್ನೋದಕ್ಕೋಸ್ಕರ ನಾವು ಇಮ್ಯಾಜಿನೇಷನ್ ಮಾಡಿ ತೊಗೊಳಕ್ಕೆ ಇಷ್ಟಪಡ್ತೀವಿ. ನಾನು ಕೂಡ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಈ ಥರ ನೋಡ್ತಾ ಇರಬೇಕಾದ್ರೆ ಈ ಥರ ಡ್ರೆಸ್ಸುಗಳು ಶೋ ಆಯಿತು. ತುಂಬಾ ಇಷ್ಟಪಟ್ಟೆ. ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಅಂತ ಆರ್ಡ್ರ್ ಮಾಡೋಕ್ಕೆ ಹೋದೆ. ಇಷ್ಟೊತ್ತು ನೀವು ಡ್ರೆಸ್ಸಸ್ನ ನೋಡಿದ್ರಲ್ಲ, ಇಷ್ಟು ಡ್ರೆಸ್ಸುಗಳು ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಈ ಐ ಡಿಯಲ್ಲಿ ನಾನು ನೋಡಿದ್ದು. ಮೋನಿಕಾ ಕ್ಲಾತ್ಸ್ 66 ಅಂತ ಇದೆಯಲ್ವ, ಈ ಐ ಡಿಯಲ್ಲಿ. ಡ್ರೆಸ್ಸಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಚಾಟ್ ಆನ್ ವಾಟ್ಸಪ್ ಅಂತ ಇತ್ತಲ್ವ, ಅಲ್ಲಿ ಕ್ಲಿಕ್ ಮಾಡಿದೆ. ಅವರು ಇಮಿಡಿಯೇಟಾಗಿ ಡ್ರೆಸ್ಸಸ್ನ ಕಳಿಸಿದ್ರು. ಡ್ರೆಸ್ಸಸ್ನ ಕಳಿಸಿ ಡ್ರೆಸ್ಸಸ್ದು ರೇಟ್ ಕೂಡ ಹೇಳಿಬಿಟ್ರು ಎಷ್ಟೆಷ್ಟು ಅಂದ್ಬಿಟ್ಟು ಅಂತ. ನಾನು ಹೆಂಗೆ ಹೇಮಾರಿದ್ದು ಅಂತಂದರೆ, ಇಲ್ಲಿ ಅವರು ಮೇಲೆ ಮೆಸೇಜ್ ಹಾಕಿದ್ದಾರೆ ನೋಡಿ. ವಿ ಸರ್ವ್ಡ್ 9,000 ಪ್ಲಸ್ ಆರ್ಡರ್ 7 months ಅಂತ ಹೇಳಿಬಿಟ್ಟು. ಇದರಿಂದ ನಾನು ಇದನ್ನು ನೋಡಿ ಸ್ವಲ್ಪ ನಾನು ಯಾಮಾರಿದೆ. ಚೆನ್ನಾಗಿರುತ್ತೆ ಕ್ವಾಲಿಟಿ ಆ್ಯಂಡ್ ಜೆನ್ಯೂನ್ ಇರ್ಬೋದು ಅಂದ್ಬಿಟ್ಟು ನಾನು ಡ್ರೆಸ್ನ ಆರ್ಡರ್ ಮಾಡಿದೆ. ಆರ್ಡರ್ ಆಗಿ ನೆಕ್ಸ್ಟ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ನಾನು ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ ತಕ್ಷಣ ನನಗೆ ಇಮಿಡಿಯೇಟಾಗಿ ಅವರು ರಿಪ್ಲೈ ಮಾಡಿದ್ರು. ರಿಪ್ಲೈ ಮಾಡಿ ಡ್ರೆಸ್ಸುಗಳದ್ದು ಇಮೇಜಸ್ ಎಲ್ಲ ಕಳಿಸಿದ್ರು. 1 ಪೀಸ್ ತೊಗೊಂಡ್ರೆ 599, 2 ಪೀಸ್ ತೊಗೊಂಡ್ರೆ 999 ಅಂದ್ಬಿಟ್ಟು ಮೆಸೇಜ್ ಹಾಕಿದ್ರು. ನಾನು 2 ಪೀಸ್ ಸೆಲೆಕ್ಟ್ ಮಾಡಿಕೊಂಡೆ. 2 ಪೀಸ್ಗೆ ಅವರು 999 ಅಂತ ಹೇಳಿದ್ರು. ನಾನು ಓಕೆ, ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ, ನಾನು ಪೇ ಆ್ಯಂಡ್ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ನಮ್ಮಲ್ಲಿ COD ಆಪ್ಷನ್ ಇಲ್ಲ, ಫಸ್ಟ್ ಪೇಮೆಂಟ್ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಆಮೇಲೆ ಅವ್ರನ್ನ ಓಕೆ, ನಾವು ಇವಾಗ ಡ್ರೆಸ್ಸು ತೊಗೊಳೋದು ಹೆಚ್ಚಲ್ಲ, ಅವಾಗ ನಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡೋದು ಹೇಗೆ, ಯಾವ ಥರ ಪ್ರೊಸೀಜರ್ ಅಂತೆಲ್ಲ ಕೇಳಿದೆ. ನಿಮ್ಮ 2 ಡೇಸಲ್ಲಿ ನಿಮಗೆ ಡೆಲಿವರಿ ಆಗೋಗುತ್ತೆ ಡ್ರೆಸ್ಸು ನಿಮಗೆ ಡೆಲಿವರಿ ಆದಮೇಲೆ ರಿಟರ್ನ್ ಆಪ್ಷನ್ ಇರುತ್ತೆ. ರಿಟರ್ನ್ ನೀವು ಮಾಡ್ಬೋದು ಅಂತ ಹೇಳಿದ್ರು. ಓಕೆ, ಆದರೂ ನಾನು ಸುಮ್ಮನೆ ಇದ್ದೆ, ಬಟ್ ಆದರೂ ಪೇಮೆಂಟ್ ಮಾಡೋದು ಬೇಡ ಅಂತ. ನಾನು ಎಲ್ಲಿ ಯಾಮಾರಿದ್ದು ಅಂತಂದರೆ ನೋಡಿ, ಈ ಥರ ಒಂದು ಇಮೇಜ್ ಕಳಿಸಿದ್ರು. ನಿಮ್ಮ ಪಾರ್ಸಲ್ ಆಲ್ರೆಡಿ ರೆಡಿ ಆಗಿದೆ, ಇನ್ನೇನು ಡಿಸ್ಪ್ಯಾಚ್ ಮಾಡೋದು ಒಂದೇ ಅಂದ್ಬಿಟ್ಟು ಅಂತ. ನಾನು ಓಕೆ, ಅಷ್ಟು ಬೇಗ ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಯೋಚನೆ ಬಂತು. ಬಟ್ ಆದ್ರೂ ಇದು ರಿಯಲ್ ಅಂದರೆ ನನಗಿದು ಹೊಳಿಲೇ ಇಲ್ಲ, ಇದು ಫೇಕ್ ಅಂದ್ಬಿಟ್ಟು ಅಂತ. ಓಕೆ, ಮಾಡಿರ್ಬೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಆಯಿತು ನಾನು ಪೇ ಮಾಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟಾಗಿ 999 ಅವ್ರು ಎಷ್ಟು ಹೇಳಿದ್ರು, ಅವರು 999 rupees ಹೇಳಿದರು. ಅದನ್ನು ಅವರು ಕಳಿಸಿರೋ ಒಂದು ಸ್ಕ್ಯಾನರ್ಗೆ ಪೇ ಮಾಡಿದೆ. ನೋಡಿ, ಅವರು ಅಷ್ಟೇ ಪೇ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮ್ಮ ಆರ್ಡರ್ ಕ್ರಿಯೇಟ್ ಆಗಿದೆ, ವೇಟಿಂಗ್ ಫಾರ್ ಆರ್ಡರ್ ಅಂತ ಬಂತು. ನಾನು ಅದಕ್ಕೆ ಮತ್ತೆ ಮೆಸೇಜ್ ಹಾಕಿದೆ. ಆಲ್ರೆಡಿ ನಾನು ಪೇ ಮಾಡಿದ್ದೀನಿ, ಮತ್ತು ಇನ್ನೇನಕ್ಕೆ ನೀವು ವೇಟಿಂಗ್ ಫಾರ್ ಆರ್ಡರ್ ಅಂತ ತೋರಿಸ್ತಾ ಇದ್ದೀರಾ ಟ್ರ್ಯಾಕರಲ್ಲಿ ಅಂತ ಕೇಳಿದ್ದಕ್ಕೆ, ಅದಕ್ಕೆ ಅವ್ರು ಅಂದ್ಕೊಂಡು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗಿದೆ, ನಾವಿವಾಗ ಇದನ್ನು ಡೆಲಿವರಿ ಬಾಯ್ಗೆ ಕನ್ಫರ್ಮೇಷನ್ಗೆ ಕೊಡಬೇಕು, ಅದಕ್ಕೋಸ್ಕರ ಮತ್ತೆ 799 ಪೇ ಮಾಡಿ ಅಂತ ಹೇಳಿದ್ರು. ನಾನು 799 ಇದು ಅವ್ರು ಹೇಳಿದ್ರು, ಮತ್ತು 799 ನಿಮಗೆ ರಿಟರ್ನ್ ಆಗುತ್ತೆ ಅಮೌಂಟು ಅಂತ ಹೇಳಿದ್ರು. ನನಗೆ ಯಾಕೋ ಇಲ್ಲಿ ಸ್ವಲ್ಪ ಮಿಸ್ ಹೊಡೀತು. ಡ್ರೆಸ್ ಇರೋದು 999,
ಆ್ಯಂಡ್ ಮತ್ತು ಅವ್ರು ಮೆಸೇಜ್ ಹಾಕಿದ್ರು ಇದು ಕಂಪ್ನಿ ಕಡೆಯಿಂದ ಫ್ರೀ ಡೆಲಿವರಿ ಅಂದ್ಬಿಟ್ಟು ಅಂತ. ಫ್ರೀ ಡೆಲಿವರಿ ಅಂತ ಹಾಕಿ 799 ಪೇ ಮಾಡಬೇಕು, ಇದು ಮತ್ತೆ ನಿಮ್ಮ ಅಕೌಂಟ್ಗೆ ರಿಟರ್ನ್ ಆಗುತ್ತೆ ಅಂತ ಹೇಳಿದ್ರು. ಸೊ ನನಗೆ ಯಾಕೋ ಇದು ಬೇಡ ಅನಿಸ್ತು. ಸೊ ನಾನು ಬೇಡ, ಇದು ಆರ್ಡರ್ ಕ್ಯಾನ್ಸಲ್ ಮಾಡಿಬಿಡಿ, ನನ್ನ ಅಮೌಂಟು ನನಗೆ ಹಾಕ್ಬಿಡಿ ಅಕೌಂಟ್ಗೆ ಅಂತ ಹೇಳಿದೆ. ಆ ಥರ ಕ್ಯಾನ್ಸಲ್ ಮಾಡಬೇಕು ಅಂದ್ರೂ ಫಸ್ಟ್ ನೀವು 799 ಪೇ ಮಾಡಿ, ಸೊ ಅದಾದಮೇಲೆ 2 ಅಮೌಂಟು ನಿಮಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದ್ರು. ಇಲ್ಲ ನಾನು ಯಾವುದೇ, ಸೊ ನಾನು ಹೇಳಿದೆ ಐ ಆಮ್ ನಾಟ್ ಗೋನ್ ಪೇ ಸಿಂಗಲ್ 1 ರೂಪಿ, ನಾನು ಯಾವುದೇ ರೀತಿಯ 1 ರೂಪಾಯಿ ಕೂಡ ನಾನು ಪೇ ಮಾಡೋದಿಲ್ಲ. ನಾನು ಆರ್ಡರ್ನ ಕ್ಯಾನ್ಸಲ್ ಮಾಡಿ ನಾನು ಏನು ಅಮೌಂಟ್ ಪೇ ಮಾಡಿದ್ದೀನೋ ಅದನ್ನು ನಂಗೆ ರಿಟರ್ನ್ ಮಾಡಿ ಅಂತ ಹೇಳಿದೆ. ಬಟ್ ಅವರು ನಾನು ಎಷ್ಟೇ ಹೇಳಿದ್ರು ಅವ್ರು ಹೇಳಿದ್ದು ಒಂದೇ, 799 ಪೇ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡಿದ್ರೇ ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬಟ್ ಆ ಪೇ ಮಾಡಿರೋ ಅಮೌಂಟ್ ಏನು, ಅದು ಜಸ್ಟ್ ಕನ್ಫರ್ಮೇಷನ್ ಅಷ್ಟೇ ಅಂತೆ. ಸೊ ಅದಕ್ಕೆ ನಾನು ಬೇಡ, ಕನ್ಫರ್ಮೇಷನ್ನೇ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನನ್ನ ಅಮೌಂಟ್ ನಂಗೆ ರಿಟರ್ನ್ ಮಾಡಿ ಅಂತ ಮೆಸೇಜ್ ಹಾಕ್ತೆ. ಅವ್ರು ಅದನ್ನೇ ಮತ್ತೆ 799 ಪೇ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ, ವಿತಿನ್ ಆಫ್ ಸೆಕೆಂಡ್ ನಾನು ನಿಮ್ಮ ಅಮೌಂಟ್ ಏನಿದೆ ಅದನ್ನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರೇ ಆಗಲಿ ಒಂದು ಸತಿ ಏಮಾರಿದ್ರು ಅಂದರೆ ಮತ್ತೆ ಇನ್ನೊಂದು ಸತಿ ಏಮಾರೋಕ್ಕಾಗುತ್ತಾ? ನಾನು ಪೇ ಮಾಡೋದೇ ಇಲ್ಲ ಅಂತ ಹೇಳಿದೆ, ನಾನು ಕ್ಯಾನ್ಸಲ್ ಮಾಡಿ ನನ್ನ ಅಮೌಂಟ್ ರಿಟರ್ನ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಇಟ್ಕೊಂಡು, ಮೇಡಮ್ ಐ ಸ್ವೇರ್ ಆನ್ ಮೈ ಡಾಟರ್, ಅವ್ರ ಮಗಳ ಮೇಲೆ ಆಣೆ ಅಂತೆ, ಇದು ನಿಜ, ಅಮೌಂಟ್ ಪೇ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನಂದೆ ಐ ಸ್ವೇರ್ ಆನ್ ಯುವರ್ ಡಾಟರ್, ಪ್ಲೀಸ್ ರಿಟರ್ನ್ ಮೈ ಅಮೌಂಟ್ ರಿಟರ್ನ್ ಬ್ಯಾಕ್ ಟು ಮೀ ಅಂತ ಹೇಳಿದೆ. ಸಾರಿ, ಅದಕ್ಕೆ ಸಾರಿ ನಾವು ರಿಟರ್ನ್ ಮಾಡೋಕ್ಕಾಗೋದಿಲ್ಲ, ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು 1 ರೂಪಾಯಿ ಪೇ ಮಾಡಲ್ಲ, ನನ್ನ ಅಮೌಂಟ್ ನಾನು ಕೊಡಿ ಅಂತ ಅಂದೆ. ಬಟ್ ಅಷ್ಟೇ, ಅದೇನು ಅವರು ಸಾರಿ ಏನೇ ಅಂದರೂ ಸಾರಿ, ಬಟ್ ಅಮೌಂಟ್ ಮಾತ್ರ ಬಂದಿಲ್ಲ. ಸೊ ಅಷ್ಟೇ ಹೋಯ್ತು ಅಂತ ಅಂದ್ಕೊಂಡೆ ನಾನು. ಹೋಯ್ತುನೇ, ಇನ್ನೇನು ನನ್ನ ಅಮೌಂಟು ಹೋಯ್ತು, 1000 ರೂಪಾಯಿ. ನಾವು 1 ರೂಪಾಯಿ ದುಡಿಬೇಕು ಅಂದರೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟಪಡಬೇಕಾಗುತ್ತೆ. 1000 ರೂಪಾಯಿ ಕಳ್ಕೊಂಡಿದ್ದೀನಲ್ಲ ಅಂತಲೂ ಅಷ್ಟೇ ಬೇಜಾರಾಗ್ತಾಯಿದೆ. ಈಗಿನ ಪ್ರಪಂಚದಲ್ಲಿ 1000 ರೂಪಾಯಿ ಯಾರೂ ಸುಮ್ಮನೆ ಕೊಡೋದಿಲ್ಲ. ಎಲ್ಲ ಈ ಪ್ರಪಂಚ ದುಡ್ಡಿನ ದುನಿಯಾ ಆಗಿಬಿಟ್ಟಿದೆ. ಬಟ್ ತುಂಬಾ ಬೇಜಾರಾಯಿತು 1000 ರೂಪಾಯಿ ಕಳ್ಕೊಂಡೆ ಅಂತ. ನಾನು 1000 ರೂಪಾಯಿ ಕಳ್ಕೊಂಡಿದ್ದೀನಿ ಅಷ್ಟೇ, ಬಟ್ ಈ ಥರ ಎಷ್ಟು ಜನ ಎಷ್ಟು ದುಡ್ಡು ಕಳ್ಕೊಂಡಿರ್ತಾರೆ, ಈ ಥರ ಮೋಸವಾಗಿರ್ತಾರೆ ಅಂತ. ಸುಮ್ಮನೆ ಹಿಂಗೆ ಮಾತಾಡ್ತಾ ನಾನು ಹೇಳಿದೆ ಅಷ್ಟೇ ನನ್ನ ಫ್ಯಾಮಿಲಿಯಲ್ಲಿ. ಅವ್ರು ಎಷ್ಟೋ ಕಳ್ಕೊಂಡಿರೋದು ಕೂಡ ಅವರು ಕೂಡ ಹೇಳಿದ್ರು. ಸೊ ಇದೊಂದು ಎಕ್ಸ್ಪೀರಿಯೆನ್ಸು ಲೈಫಲ್ಲಿ. ನೀವು ಕೂಡ ಅಷ್ಟೇ, ನೀವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ದಯವಿಟ್ಟು 1 ಅಲ್ಲ 2 ಸತಿ ಯೋಚನೆ ಮಾಡಿ. ನಾನು ಏನೇ ಶಾಪಿಂಗ್ ಮಾಡಬೇಕು ಅಂದರೆ ಫಸ್ಟು ರಿವ್ಯೂಸ್ನ ನೋಡ್ತೀನಿ. ಅದರಲ್ಲಿ ನಾನು ಆ ID ಓಪನ್ ಮಾಡಿದಾಗ ಮೆಸೇಜ್ ಬ್ಲಾಕ್ ಏನೋ ಇತ್ತು, ಬಟ್ ಯಾರೊಬ್ಬರು ಮೆಸೇಜ್ ಮಾಡಿರಲಿಲ್ಲ. ಆಫ್ಟರ್ ನಾನು ಪೇ ಮಾಡಿದ್ಮೇಲೆ ಕೂಡ ಇದು ಫೇಕ್ ಅಂತ ನಾನು ಮೆಸೇಜ್ ಹಾಕಿದಾಗ ನನ್ನ ಮೆಸೇಜ್ ತೋರಿಸ್ತಾ ಇತ್ತು ಆ ಐಡಿಯಲ್ಲಿ. ಸೊ ಮೋನಿಕಾ ಕ್ಲಾತ್ 66 ದೆನ್ ಆಫ್ಟರ್ ಅದು ಓಪನ್ ಮಾಡ್ತೀನಿ, ಓಪನೇ ಆಗ್ತಾಯಿಲ್ಲ. ನನ್ನ ಅಷ್ಟು ಬೇಗ ಅವರು ಬ್ಲಾಕ್ ಮಾಡಾಕ್ಬಿಟ್ಟಿದ್ದಾರೆ ಐಡಿಯಿಂದನೇ. ಸೊ ಇದನ್ನೇ ಹೇಳ್ತಾ ಇರೋದು. ನಾನು ಜಸ್ಟ್ ಬೇರೆ ಫೋನಿಂದ ತೆಗೆದು ನೋಡಿದಾಗ ನಾರ್ಮಲ್ ಅದು ತೋರಿಸ್ತಾ ಇದೆ, ಬಟ್ ನಾನು ಏನು ಕಮೆಂಟ್ಸ್ ಮಾಡಿದ್ದೀನಿ ಆ ಕಮೆಂಟ್ಸ್ ಅದ್ರಲ್ಲಿ ತೋರಿಸ್ತಾ ಇಲ್ಲ. ಸೊ ಮೋನಿಕಾ ಕ್ಲಾತ್ 66 ಈ ID ನೋಡ್ಕೊಳ್ಳಿ. ದಯವಿಟ್ಟು ನೀವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ 1 ಅಲ್ಲ 2 ಸತಿ ಯೋಚನೆ ಮಾಡಿ ಇಟ್ ಈಸ್ ಅ ಜೆನ್ಯೂನ್ ಅಂತ. ನಾನು ಸಾಮಾನ್ಯವಾಗಿ ಮಾರಲ್ಲ, ಬಟ್ ಈ ಸತಿ ಇದನ್ನು ಮಾರ್ಬಿಟ್ಟಿದ್ದೀನಿ. ಸೊ 1000 ರೂಪಾಯಿ ಕಳ್ಕೊಂಡಿದ್ದೀನಿ. ನನಗಂತೂ ತುಂಬ ಬೇಜಾರಾಗಿದೆ. ಇದಂದರೆ ನಮಗೆ ಮುನ್ನೆಚ್ಚರಿಕೆ. ಮುಂದೆ ಲೈಫಲ್ಲಿ ನಾವು ಎಷ್ಟೇ ಎಚ್ಚರಿಕೆ ಆಗಿದ್ರೂ ಮೋಸ ಮಾಡೋರು ಅವ್ರ ಥರ ಯೋಚನೆ ಮಾಡ್ತಾ ಇರ್ತಾರೆ ಮೋಸ ಮಾಡೋದಕ್ಕೆ. ಬಟ್ ನಾನು 1000 ರೂಪಾಯಲ್ಲೇ ನಾನು ಇದನ್ನು ಓಕೆ ಇದು ನಿಜ ಇರ್ಬೋದೇನೋ ಅಂದ್ಬಿಟ್ಟು ಮತ್ತೆ ನಾನು 799 ಪೇ ಮಾಡಿದರೆ ನಂದು 1800 ರೂಪಾಯಿ ಹೋಗ್ತಾಯಿತ್ತು ಒಟ್ಟಿಗೆ. ಬಟ್ 800 ರೂಪಾಯಿ ಆದರೂ ಮಿಕ್ಕೊಂತಲ್ಲ ಅನ್ನೋ ಖುಷಿ. ಸೊ ದಯವಿಟ್ಟು ನೀವು ಕೂಡ ಅಷ್ಟೇ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ 1 ಅಲ್ಲ 2 ಅಲ್ಲ 3 ಅಲ್ಲ ತುಂಬ ಸತಿ ಯೋಚನೆ ಮಾಡಿ ಆಲ್ಮೋಸ್ಟ್ ಜೆನ್ಯೂನ್ ಆ್ಯಪ್ಗಳಿಂದ ಶಾಪಿಂಗ್ ಮಾಡಿ. ನಾನು ಹೇಳೋದಿಷ್ಟೇ. ದಯವಿಟ್ಟು ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ, ಸೊ ನಿಮಗೂ ಕೂಡ ಈ ಥರ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ. ಸೊ ನಮಗೂ ಇದು ಯಾಕಂದರೆ ಬೇರೆಯವ್ರದ್ದೆಲ್ಲ ಓದ್ಬೇಕಾದ್ರೆ ಓಕೆ ಈ ಥರ ಎಲ್ಲ ಫೇಕ್ ಇದೆಯಾ, ಈ ಥರ ಎಲ್ಲ ಸ್ಕ್ಯಾಮ್ ನಡೀತಾ ಇದೆಯಾ ಅಂತ ಅರ್ಥ ಆಗುತ್ತೆ. ಸೊ ನಮಗೂ ಅದರಿಂದ ಒಂದು ಐಡಿಯಾ ಬರುತ್ತೆ. ಇದು ನನಗಾಗಿರೋ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ 1000 ರೂಪಾಯಿ ಕಳ್ಕೊಂಡಿದ್ದು ನಾನು.
ಸೊ ನೀವು ಕೂಡ ಈ ಥರ ಏನಾದರೂ ಕಳ್ಕೊಂಡಿದ್ರೆ ದಯವಿಟ್ಟು ಹೇಳಿ, ನಮಗೂ ಮುಂದೆ ಒಂದು ಎಕ್ಸ್ಪೀರಿಯೆನ್ಸ್ ಆದಂಗಿರುತ್ತೆ, ನಮಗೂ ತಿಳುವಳಿಕೆ ಯಾವುದರಿಂದ ಯಾವ ಥರ ಮೋಸ ಆಗ್ತಾಯಿದೆ ಅಂತ ತಿಳ್ಕೊಬೋದು. ಸೊ ಆದಷ್ಟು ಈ ಮೆಸೇಜ್, ಸೊ ಇದು ಏನಿದು ಮೋನಿಕಾ ಕ್ಲಾತ್ 66 ಈ ID ನೋಡ್ತಾ ಇದ್ದೀರಲ್ವ, ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ, ಇದರಿಂದ ಮೋಸ ಹೋಗ್ತಾ ಇದೆ. ಸೊ ಯಾರು ಇದರಿಂದ ಕ್ಲಾತ್ಸ್ ತೊಗೋಬೇಡಿ ಅಂತ. ಅದೇನೋ ಇವರು ಅದೆಷ್ಟು ಧೈರ್ಯವಾಗಿ ಈ ಥರ ಮಾಡ್ತಾಯಿದ್ರೋ ಗೊತ್ತಿಲ್ಲ. ಬೇರೆಯವ್ರು ಕಷ್ಟಪಟ್ಟಿರೋ ದುಡ್ಡು ಅದು ಹೆಂಗೆ ಇವ್ರು ತೊಗೊತಾ ಇದ್ರೋ. ಅಂದರೆ ಅವ್ರು ನನಗೆ ಮೋಸ ಮಾಡಿ ಕೂಡ ಅವ್ರು ಅಂದರೆ ಬೇರೆಯವರೆಲ್ಲ ಏನು ಮಾಡ್ತಾರೆ, ನಮ್ಮನ್ನು ಬ್ಲಾಕ್ ಮಾಡಿಬಿಡ್ತಾರೆ ವಾಟ್ಸಪ್ಪಲ್ಲಿ. ಬಟ್ ಇವ್ರು ಇವಾಗೂ ಸ್ಟಿಲ್ ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ, ವಾಟ್ ಹ್ಯಾಪೆಂಡ್, ಪೇ ಮಾಡಿ ಅಂದ್ಬಿಟ್ಟು ಅಂತ. ಅದು ಎಷ್ಟು ಧೈರ್ಯವಾಗಿ ನಡೆಸ್ತಾ ಇದ್ದಾರೆ ಅಂದರೆ ನಮ್ಮ ಕೈಯಲ್ಲಿ ಅವ್ರಿಗೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದೇ. ಸೊ ಆದಷ್ಟು ಹೇಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇದರಿಂದ ಯಾರೂ ಕ್ಲಾತ್ಸ್ನ ತೊಗೊಳಕ್ಕೆ ಹೋಗಬೇಡಿ, ಇಟ್ಸ್ ನಾಟ್ ಜೆನ್ಯೂನ್ ಅಂತ. ಸೊ ನೀವು ಕೂಡ ಮುನ್ನೆಚ್ಚರಿಕೆ ಆಗಿರಿ. ಈ ಒಂದು ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ಇದು ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸ್ ನನಗೆ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಈ ಥರ ಏನಾದರೂ ಆಗಿತ್ತು ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾಕಂದರೆ ನಮಗೆ ಕೂಡ ಅರ್ಥ ಆಗುತ್ತೆ, ಸೊ ಯಾವುದ್ರ ಮುಖಾಂತರ ಹೆಂಗೆ ಈ ಥರ ಸ್ಕ್ಯಾಮ್ ನಡೀತಾ ಇದೆ ಅಂದ್ಬಿಟ್ಟು ಅಂತ. ಸೊ ನಾನು ಎಷ್ಟೇ ಎಚ್ಚರಿಕೆ ಇದ್ದರೂ ಕೂಡ ನನಗೆ ಈ ಥರ ಒಂದು ಸ್ಕ್ಯಾಮ್ ಆಗೋಯಿತು. ಇನ್ನೂ ಈ ಥರ ಎಷ್ಟೊಂದು ಆಗಿರ್ಬೋದು. ಈ ಥರ ನೀವು ಕೂಡ ಹೇಳೋದ್ರಿಂದ ನಮಗೂ ಕೂಡ ಮುನ್ನೆಚ್ಚರಿಕೆ ಸಿಗುತ್ತೆ. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮೋನಿಕಾ ಕ್ಲಾತ್ 66 ID ದಯವಿಟ್ಟು ಯಾರು ಬಟ್ಟೆಗಳನ್ನ ತೊಗೋಬೇಡಿ. ಇದೊಂದು ನನಗೆ ಗೊತ್ತಿರೋದು. ಈ ಥರ ಇನ್ನೂ ಎಷ್ಟು ಆಗಿದೆಯೋ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಆಗಿದ್ದರೆ ದಯವಿಟ್ಟು ತಿಳಿಸಿ. ಸೊ ಆದಷ್ಟು ನೀವು ನನ್ನ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ತಲುಪುತ್ತೆ. ಆಲ್ಮೋಸ್ಟ್ ಆ ID ಮುಖಾಂತರ ಕ್ಲಾತ್ಸ್ಗಳನ್ನ ತೊಗೊಂಡಿರೋರು, ಏಮಾರಿರೋರು ಆಲ್ರೆಡಿ ಅವ್ರಿಗೂ ಕೂಡ ಅರ್ಥ ಆಗ್ಬೋದೇನೋ ಗೊತ್ತಿಲ್ಲ. ಸೊ ನನ್ನ ಒಂದು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ಥರ ನಿಮಗೆ ಒಂದು ಅಂದರೆ ಹೊಸ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.